ಇವತ್ತು RCB ಸನ್ರೈಸರ್ಸ್ ಮ್ಯಾಚ್ ಇದೆ. ಎಷ್ಟು ಖುಷಿ ಇದೆ. ಬೆಂಗಳೂರಲ್ಲಿ ಮ್ಯಾಚೇ ಆಡಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಸರ್. ನಮ್ಮ ಹೋಮ್ ಗ್ರೌಂಡಲ್ಲಿ ಮ್ಯಾಚ್ ಆಡಿಸಿದ್ರೆ ಅಂತ ಇದಕ್ಕಿಂತ ಖುಷಿ ಬೇಕು. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾರು ಗೆಲ್ತಾರೆ ಇವತ್ತು? RCBನೇ ಗೆಲ್ಲೇಬೇಕು, ಗೆಲ್ಲೇ ಗೆಲ್ತೀವಿ. ಎರಡು ಟೀಮ್ ನೋಡೋದಾದ್ರೆ ಏನು ಅನ್ಸುತ್ತೆ? ಏನು ಅನ್ಸಲ್ಲ ಸರ್, ಬಿಕಾಸ್ ನಾವು RCB ಫ್ಯಾನ್ಸ್ ಅಂದಮೇಲೆ ನಾವೆಲ್ಲ ಸಪೋರ್ಟ್ RCBಗೆ ಇರುತ್ತೆ. ಸೊ ಆಲ್ವೇಸ್ RCB. ಇಬ್ರು ಚೆನ್ನಾಗಿ ಆಡ್ತಾರೆ, ಬಟ್ ನಾವು ಸಪೋರ್ಟ್ ಮಾಡೋದು RCBಗೆ. ನಾವು ವಿರಾಟ್ ಕೊಹ್ಲಿ ಪಕ್ಕ ಸರ್. ಮಣಿಕಂಠ ಅಂತ. ಸಂಜಯ್ ಅಂತ ಸರ್. ಇವತ್ತು ಆಲ್ಮೋಸ್ಟ್ RCBನೇ ಇದೆ. ಯಾರು ಚೆನ್ನಾಗಿ ಆಡಿದ್ರೆ ಟೀಮ್ ಒಳ್ಳೆ ಸ್ಕೋರ್ ಮಾಡುತ್ತೆ ಸರ್? ಇನ್ನೇ ಇದೆ, ನಿಮ್ಗೆಲ್ಲರೂ ಗೊತ್ತೇ ಇದೆ. RCBಲಿ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದ್ರೆ ಸ್ಕೋರ್ ಮಾಡುತ್ತೆ ಅಂತ. ಅದು ಬಿಟ್ಟರೆ ಓಪಿರ್ ಹಂಗೆ ಅದೇ ಪತ್ತಿದಾರ್ ಟೀಮ್ ಡೇವಿಡ್ ಬಂದು ಫಿನಿಶ್ ಮಾಡ್ಕೊಡ್ತಾರೆ. ಪತ್ತಿದಾರ್ ಬಂದು ಮಧ್ಯದಲ್ಲಿ ಆಡ್ತಾರೆ. ವಿರಾಟ್ ಕೊಹ್ಲಿ ಬಂದು ಸ್ಟಾರ್ಟಿಂಗಲ್ಲಿ ಆಡ್ಕೊಡ್ತಾರೆ. ಚೆನ್ನಾಗಿ ಆಡ್ತಾರೆ ಸರ್. ಬೌಲರ್ಸ್ ಅಂತ ಯಾರು ಬೇಕು? ಭುವನೇಶ್ವರ್ ಕುಮಾರ್ ಆಲ್ಮೋಸ್ಟ್ ಆಡಿಸ್ತಾರೆ. ಚೆನ್ನಾಗಿ ಆಡಿಸ್ತಾರೆ. ಧೀರಜ್ ಅಂತ. ಯಾರು ಚೆನ್ನಾಗಿ ಆಡ್ತಿರ್ತಾರೆ? ಆಲ್ವೇಸ್ ಬಾಸ್ ವಿಕೆ ವಿರಾಟ್ ಕೊಹ್ಲಿ. ಬೆಂಗಳೂರು ಪಿಚ್ಚು ಹೇಳಿ ಕೇಳಿ ಕಳೆದ ಬಾರಿ ಅಲ್ಲಿ ದುರಂತ ಮ್ಯಾಚ್ ಆಗಲ್ಲ ಅಂತ ಇದ್ರು. ಇವತ್ತು ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಅದೇ ಅದೊಂದು ದುರಂತ ನಡೀತು ಲಾಸ್ಟ್ ಟೈಮು, ಬಟ್ ಅದನ್ನ ಫ್ಯಾನ್ಸ್ ಮತ್ತೆ ಅದನ್ನ ರಿಪೀಟ್ ಮಾಡ್ದಲೆ ಈ ಸಲ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಸೆಕ್ಯೂರಿಟಿ ರೀಸನ್ಗೂ ಹೆಲ್ಪ್ ಆಗುತ್ತೆ. ಮತ್ತೆ ಮ್ಯಾಚ್ ನಡೀತಿರೋ ತುಂಬಾ ಖುಷಿ ಇದೆ. ಹೋಮ್ ಗ್ರೌಂಡ್ ಅಲ್ಲಿ ನಡೆಯೋದೇ ಇಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಇದ್ರು, ಮತ್ತೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು 11 ಜನಕ್ಕೆ ಸೀಟ್ ರಿಸರ್ವ್ ಮಾಡಿರೋದು ಖುಷಿ ಇದೆ. ಅದು ಅವ್ರಿಗೋಸ್ಕರ ಡೆಡಿಕೇಟ್ ಮಾಡಿರೋ ತರ. ಅದು ಮತ್ತೆ ಹೋಮ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ, ಅದು ಖುಷಿ ಇದೆ. RCB ಚೆನ್ನಾಗಿ ಆಡ್ತಾರೆ ಅಂತ ನಂಬಿಕೆನೂ ಇದೆ ಈ ಸಲ. ಬೆಂಗಳೂರು ಪಿಚ್ ಎಷ್ಟು ಮೊದಲು ಬ್ಯಾಟಿಂಗ್ ಏನಾದ್ರು RCB ಅಂದ್ರೆ ಎಷ್ಟು ಹೊಡಿಬೇಕು? ಮೊದಲು ಬ್ಯಾಟಿಂಗ್ ಆಡೋಕ್ಕಿಂತ ಚೇಸಿಂಗ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಚೇಸಿಂಗ್ ಪಿಚ್ ಚಿಕ್ಕ ಗ್ರೌಂಡ್ ಹೋಲ್ಸ್ಕೊಂಡ್ರೆ ಎಲ್ಲದಕ್ಕೂ ಎಲ್ರಿಗೂ ಗೊತ್ತಿರೋದೇ ಅದು. ಸೊ ಅದು ಚೇಸಿಂಗ್ ಮಾಡಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ಚೇಸಿಂಗ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅದರಲ್ಲಿ. ಈವ್ನಿಂಗ್ ಮ್ಯಾಚಲ್ಲಿ ಚೇಸಿಂಗ್ ಮಾಡೋರಿಗೆ ಡ್ಯೂ ಬಂದಾಗ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹೈದರಾಬಾದ್ ಟೀಮ್ ಚೆನ್ನಾಗಿದೆ, ಬಟ್ ಒಂದ್ಸಲಿ ಅಕಾಡೋ ಕೇಳಿದ್ರೆ RCB ಕಪ್ ಹೊಡೆದಿದೆ ಅಂದಮೇಲೆ ಅದು ಕಂಟಿನ್ಯೂ ಮಾಡೇ ಅನ್ನೋ ನಂಬಿಕೆ ನಮಗಿದೆ. ಆದರೆ ಜಾಸ್ ದ ಬಾಸ್ ಬೇರೆ ಇದ್ದಾರೆ ಬೌಲಿಂಗ್ ಅಲ್ಲಿ. ಭುವನೇಶ್ವರ್ ಕುಮಾರ್ ಇದ್ದಾರೆ, ಯಶ್ ದಯಾಳ್ ಇದ್ದಾರೆ. ಕೃಣಾಲ್ ಪಾಂಡ್ಯನ್ ಸ್ಪಿನ್ನರ್ ಅಂತ ಹೇಳಕ್ಕೆ ಹೋಗಲ್ಲ ನಾವು, ಅವ್ರನ್ನು ಫಾಸ್ಟ್ ಬೌಲರ್ ಅಂತಾನೆ ಹೇಳೋದು ನಾವು. ಯಾಕಂದ್ರೆ ಅವರು ಬುಂಡೆಗೆ ಹಂಗೆ ಬೋನ್ಸರ್ಸ್ ಹೊಡಿತಾರೆ ಎಲ್ರಿಗೂ. ಸೊ ನಮ್ಮ ಬೌಲರ್ಸ್ ಮೇಲೆ ನಮಗೆ ನಂಬಿಕೆ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಬೌಲಿಂಗ್ ಆಡಿದ್ರು ಏನೇ ಮಾಡಿದ್ರು ಡಿಫೆಂಡ್ ಮಾಡ್ತಾರೆ ಅಥವಾ ಗೆಲ್ತಾರೆ ಅನ್ನೋ ನಂಬಿಕೆ ನಮಗಿದೆ. 100%. ಅಭಿಷೇಕ್ ಅಂತ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸರ್? ಏನಂದ್ರೆ ತುಂಬಾ ಹೋಪ್ಸ್ ಹೊಂಟೋಗಿತ್ತು. ಲಾಸ್ಟ್ ಇಯರ್ ಆಗಿದ್ ನೋಡಿ, ಎಲ್ಲಿ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನೆಕ್ಸ್ಟ್ ಮ್ಯಾಚ್ ಆಡ್ಸಲ್ವೋ ಅನ್ನೋದೊಂದು ಇದಿತ್ತು. ಬಟ್ ಫಸ್ಟ್ ಮ್ಯಾಚೇ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇದೆ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಸಂಜೆ ಮ್ಯಾಚ್ ನೋಡ್ಬೇಕು ಅಂತ ಇವತ್ತು ಬೆಳಗ್ಗೆನೆ ಬಂದು ಕ್ರಿಕೆಟ್ ಆಡ್ತಿದೀವಿ, ಸಂಜೆ ಆಡ್ತಿದ್ದು. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಎರಡು ಟೀಮು ಸ್ಟ್ರಾಂಗ್ ಇದೆ, ಒಳ್ಳೆ ಮ್ಯಾಚ್ ಆಡುತ್ತೆ. ಬಟ್ ಆಲ್ವೇಸ್ RCB. ಇಲ್ಲ, ಲಾಸ್ಟ್ ಇಯರ್ ನೀವೇ ನೋಡಿದೀರಾ, ಯಾವುದೇ ಮ್ಯಾಚ್ ಆಗ್ಲಿ ಬಿಟ್ಕೊಟ್ಟಿಲ್ಲ. ಬ್ಯಾಟಿಂಗ್ ಲೈನ್ ಅಪ್ ಏನಿದೆ, ಅವ್ರು ಏನೇನು ಆಡಬೇಕು ಚೆನ್ನಾಗಿ ಆಡ್ಕೊಟ್ಟಿದ್ದಾರೆ. ಸೇಮ್ ಹಂಗೆ ಬೌಲಿಂಗ್ ಅವರು ಕವರ್ ಮಾಡ್ಕೊಂಡಿದ್ದಾರೆ. ಸೊ RCB ವಿನ್ ಆಗುತ್ತೆ. ಸರ್ ತಾವು? ಅನೀಶ್ ಅಂತ. ಯಾರು ಗೆಲ್ತಾರೆ ಸರ್ ಇವತ್ತು? RCB. ಯಾರೆಲ್ಲ ಚೆನ್ನಾಗಿ ಆಡ್ತಾರೆ? ನಮ್ಮದು ಕ್ಯಾಪ್ಟನ್ ಅಂಡ್ ಚೇಸ್ ಕಿಂಗ್ ಕೊಹ್ಲಿ. ಬೌಲರ್ಸ್ ಅಬ್ವಿಯಸ್ಲಿ ಅದರಲ್ಲೂ ಇಲ್ಲ ಅಂದ್ರೆ ಭುವನೇಶ್ವರ್ ಸ್ವಿಂಗ್ ಕಿಂಗ್. ಬೆಂಗಳೂರು ಪಿಚ್ ಬ್ಯಾಟಿಂಗ್ ಏರ್ ಮಾಡಿಸ್ದಂಗಿದೆ. ಎಷ್ಟು ಹೊಡಿಬೋದು? ಯಾಕಂದ್ರೆ ಹೈದರಾಬಾದ್ 300 ಹೊಡಿತಿ ಅಂತ ಹೇಳ್ತಾ ಇದಾರೆ. ನಮ್ಮ ಕಡೆ ಬೌಲರ್ಸ್ ಇದಾರೆ, 200 ಒಳಗೆ ಕಟ್ ಆಗ್ತಾರೆ, ಗೆಲ್ತಾರೆ. ರವಿಚಂದ್ರ ಅಂತ. ಸರ್, ಮ್ಯಾಚ್ ಆಗ್ತಿರೋದು ಬಹಳ ಖುಷಿ ಇದೆ. ಇಷ್ಟು ದಿವಸ ನಾವು ವೇಟ್ ಮಾಡ್ತಾ ಇದ್ವಿ, ವೇಟ್ ಮುಗೀತು, ಫೈನಲಿ ಆಗ್ತಿದೆ ಚಿನ್ನಸ್ವಾಮಿಯಲ್ಲಿ. ಸೊ ಬಹಳ ಖುಷಿ ಇದೆ ಸರ್ ಮ್ಯಾಚ್ ಆಗ್ತಿರೋದು. RCBನೇ ಸರ್. ಯಾವತ್ತಿದ್ರು ನಾವು ಗೆದ್ದೆ ತಿಂದ ಬಾಲ ಹಿಡಿಯಾರಲ್ಲ, ಗೆದ್ರು ಸೋತ್ರು ನಾವ್ ಹೇಳೋದೊಂದೇ, ಈ ಸಲ ಕಪ್ ನಮ್ದೇ RCB. ಮಾಡ್ತಾರೆ ಅನ್ಸುತ್ತೆ ಸರ್. ಅವರು ಲೈಕ್ ಒಂದು ರಿಯಾಕ್ಷನ್ ಕೊಟ್ಟಿದ್ರು ಆಲ್ರೆಡಿ, ಎಲ್ಲಾ ವ್ಯೂವರ್ಸಿಗೆ ಹೋಗಿದೆ ಅನ್ಕೋತೀನಿ. ನೋಡ್ತಿದ್ದಾರೆ ಫ್ಯಾನ್ಸ್ ಕೂಡ, ಹೊಡೆದೇ ಹೊಡಿತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದೀವಿ. ಆದ್ರೂ ಇದೆ ಸರ್, ಟೀಮ್ ಒಳ್ಳೆ ಬ್ಯಾಲೆನ್ಸ್ಡ್ ಟೀಮ್ ಇದೆ, ಚೆನ್ನಾಗಿದೆ. ಸೊ ಇದೇ ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂತಿದೀವಿ. ಸರ್ ಆಬ್ವಿಯಸ್ಲಿ RCBನೇ. ಟೀಮ್ RCB ಡಿಫೆಂಡರ್ ಚಾಂಪಿಯನ್ಸ್, ಆಬ್ವಿಯಸ್ಲಿ ಮತ್ತೆ ಗೆಲ್ತಾರೆ. ವಿರಾಟ್ ಕೊಹ್ಲಿ ಇದ್ದಾನೆ, ಸಾಕು. ಕಳೆದ ಬಾರಿ ಆಗಿದ್ದಂತ ದುರಂತಕ್ಕೆ ಮ್ಯಾಚ್ ಆಗೋದೇ ಇಲ್ಲ ಬೆಂಗಳೂರಲ್ಲಿ. ಹಂಗಾಗೋದಿಲ್ಲ. ದುರಂತ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್? ಅದ್ ಕ್ರೌಡ್, ಅದ್ ಫ್ಯಾನ್ ಬೇಸ್ ಹಂಗಿದೆ, ಏನು ಮಾಡಕ್ಕಾಗಲ್ಲ ಅದಕ್ಕೆ. ಇವತ್ತು ಯಾರೆಲ್ಲ ಚೆನ್ನಾಗಿ ಆಡ್ತಾರೆ ಅಂತ ಸರ್? ಕೊಹ್ಲಿ ಆಬ್ವಿಯಸ್ಲಿ, ಕೊಹ್ಲಿ ಇದ್ದಾನೆ, ಮತ್ತೆ ನಮ್ ಇವ್ರು ಆಡ್ತಾರೆ,
ವಿಲ್ ಜಾಕ್ಸು ಮತ್ತೆ ಬ್ಯಾಟಿಂಗು ಸೂಪರ್ ಇದೆ, ಬೌಲಿಂಗ್ ಅಲ್ಲಿ ಸುಮಾರು ಬೌಲರ್ ಆಡ್ ಆಗವ್ರೆ. ಆಬ್ವಿಯಸ್ಲಿ RCBನೇ ಗೆಲ್ಲುತ್ತೆ ತುಂಬಾ ಸ್ಟ್ರಾಂಗ್ ಪ್ರೀವಿಯಸ್ ಕಿಶನ್ ಎಲ್ಲ ಇದ್ದಾರೆ ಸರ್. ವಿರಾಟ್ ಕೊಹ್ಲಿ ಸಾಕು ಸರ್ ಒಬ್ಬನೇ. ಇವತ್ತು RCB ಸನ್ರೈಸರ್ಸ್ ಮ್ಯಾಚ್ ಇದೆ, ಯಾರು ಗೆಲ್ತಾರೆ? ವಿರಾಟ್ ಕೊಹ್ಲಿ. RCB ಯಾವಾಗಿಂದ ಮ್ಯಾಚ್ ನೋಡ್ತಿದ್ಯಾ? ಅವಾಗಿಂದ ನೋಡ್ತಿದ್ದೀನಿ. ಅವಾಗಿಂದ ನೋಡ್ತಿದ್ಯಾ? ಯಾರೆಲ್ಲ ಚೆನ್ನಾಗಿ ಆಡ್ತಾರೆ ಇವತ್ತು? ವಿರಾಟ್ ಇವನು ಯಾರ SRH ಗೆಲ್ಬೋದು, ಇನ್ನೊರು RCB ಗೆಲ್ಬೋದು. ಹಂಗೆ ಓಕೆ. ನಿಮ್ಮ ಹೆಸರು? ಕಿಶೋರ್. ಯಾರು ಗೆಲ್ತಾರೆ ಇವತ್ತು? RCB. ಯಾರೆಲ್ಲ ಚೆನ್ನಾಗಿ ಆಡ್ತಾರೆ? ವಿರಾಟ್ ಕೊಹ್ಲಿ, ರಮಾರಿಯಾ ಶೆಫರ್ಡು, ಪಿಲ್ಸಾಲ್ಟು ಆಡ್ಬೋದು. ಈಗ ಬೆಂಗಳೂರು ಪಿಚ್ ಆಗಿರೋದ್ರಿಂದ ಎಷ್ಟು ರನ್ ನೋಡಿದ್ರೆ ಗೆಲ್ಬಹುದು ಅಂತ? ಒಂದು 200. ಬೌಲರ್ ಎಲ್ಲ ಯಾರು ಚೆನ್ನಾಗಿ ಮಾಡ್ಬೋದು? ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಮಾಡ್ತಾರೆ. ಇನ್ಯಾರು ಯಾರು ಮಾಡ್ತಾರೆ? ಒಟ್ಟು RCB ಗೆಲ್ಲುತ್ತಾ? ಏನ್ ಹೇಳ್ತೀರಿ RCBಗೆ? ಜೈ RCB. ಗೆಲ್ತಾರೆ ಅಣ್ಣ RCB ಪಕ್ಕ. ಎಷ್ಟು ಹೊಡಿತಾರೆ? ಒಂದು 250 ಹೊಡಿತಾರೆ. 250. ಇದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲೇ 301 ಹೊಡೆದವ್ರೆ, 19.3 ಬಾಲ್ಗೆ. ಈ ಸರಿ ಪಕ್ಕ ಒಂದು 300. ಸನ್ರೈಸರ್ಸ್ ಹೈದರಾಬಾದ್ ಚೆನ್ನಾಗಿದೆಯಲ್ಲ ಟೀಮ್? ನಮ್ದು ಚೆನ್ನಾಗಿದ್ದೀರಾ ಟೀಮು. ನಮ್ದು ಟೀಮ್ A ಟೀಮ್ Bನೇ ಚೆನ್ನಾಗಿದ್ದೀರಾ ಅಣ್ಣ. ಯಾರು ಬೇಕಾದ್ರೂ ಆಡಿಸ್ಬೋದು, ಆ ಥರ ಇದೆ ಟೀಮ್. ಚೆನ್ನಾಗಿ ಆಡ್ತಾರೆ. ಮಿಥುನ್. ತೇಜ್ ಕುಮಾರ್. ಈಗ RCB ಹೈದರಾಬಾದ್ ಮ್ಯಾಚ್ ಇದೆ ಬೆಂಗಳೂರಲ್ಲಿ ಇವತ್ತು, ಹೇಗೆ ಅನಿಸ್ತಿದೆ? ಎಷ್ಟು ಖುಷಿ ನಿಮಗೆ? ಖುಷಿ ಐತೆ. RCB ಹೊಡಿತಾರೆ. ಎಷ್ಟು ಹೊಡಿತಾರೆ? ಒಂದು 250. 250. ಯಾರೆಲ್ಲ ಚೆನ್ನಾಗಿ ಆಡ್ತಾರೆ? ವಿರಾಟ್ ಸಾಕು ಅಣ್ಣ ಎಲ್ಲ. ವಿರಾಟ್ ಒಬ್ಬ ಆಡ್ತಾನೆ. 100 ಹೊಡಿತಾರೆ ವಿರಾಟ್? ವಿರಾಟ್ ಹೊಡಿತಾನೆ, ಸೆಂಚುರಿ ಮಾಡ್ತಾನೆ. ಅಲ್ಲಿ ಪ್ರೀವಿಯಸ್ ಹೊಡೆದ್ಬಿಟ್ರೆ 100 ಹೊಡಿತಾನೆ, ವಿರಾಟ್ ಹೊಡಿತಾನೆ. ವಿರಾಟ್ ಹೊಡಿತಾರ? RCB ಗೆಲ್ಲುತ್ತಾ? RCB. ಏನ್ ವಿಶ್ ಮಾಡ್ತೀಯ RCBಗೆ? ಜೈ RCB. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.